ನಿಮ್ಮ ಮಕ್ಕಳು ಎಷ್ಟು ಸೇಫು? ಮಕ್ಕಳ ಮೇಲೆ ಹದ್ದಿನ ಕಣ್ಣಿಡಬೇಕು. ಮಕ್ಕಳು ಗೇಟ್ ಒಳಗೆ ಆಟವಾಡ್ತಿದ್ದಾರಾ, ಗೇಟ್ ಲಾಕ್ ಮಾಡಿದ್ದೀವಾ ಅಂತ ಮರಿಬಾರ್ದು. ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಡು ಬರಬೇಕು. ಮನೆಯ ಅಂಗಳದಲ್ಲಿದ್ದಂತಹ ಮಗುವನ್ನ ಕದ್ದೊಯ್ದಿದ್ದಂತಹ ಯುವಕರು ಕದ್ದೊಯ್ದು ಭೀಕರ ಕೊಲೆ ಮಾಡಿದ್ದಾರೆ. ಎಸ್, ನಮ್ಮ ಮನೆ ಮಕ್ಕಳು ಎಷ್ಟು ಸೇಫ್ ಆಗಿ ಆಟ ಆಡ್ತಿದ್ದಾರೆ ಅಥವಾ ಎಷ್ಟು ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಏನು ಅಂತಂದ್ರೆ, ನಮ್ಮ ಮನೆಯ ಮೈದಾನದಲ್ಲಿ ಅಥವಾ ನಮ್ಮ ಮನೆಯ ಒಂದು ಕಾಂಪೌಂಡ್ ಒಳಗೆ ಮಕ್ಕಳು ಆಟ ಆಡ್ತಿದ್ದಾರೆ ಅಂತಂದ್ರೆ ದಯವಿಟ್ಟು ಮೈ ಮರೆಯೋಕೆಲ್ಲ ಹೋಗಬೇಡಿ. ಯಾಕಂದ್ರೆ ಈ ಒಂದು ಘಟನೆಯನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ನಿಮ್ಮ ಮಕ್ಕಳು ಎಷ್ಟು ಸೇಫ್ ನೀವೊಂದ್ಸಲ ನೋಡ್ಕೋಬೇಕು. ಈ ಸುದ್ದಿಯನ್ನ ಪೋಷಕರೇ ನೀವೇ ನೋಡ್ಬೇಕು. ಮಕ್ಕಳ ಮೇಲೆ ಹದ್ದಿನ ಕಣ್ಣಿಡಬೇಕು. ನೀವು ಮಕ್ಕಳು ಗೇಟ್ ಒಳಗೆ ಆಟವಾಡ್ತಿದ್ದಾರೆ ಅಂತ ಹೇಳಿ ನೀವು ನೆಗ್ಲೆಕ್ಟ್ ಮಾಡೋದಲ್ಲ. ಮಕ್ಕಳು ಗೇಟ್ ಒಳಗೆ ಆಟ ಆಡ್ತಿದ್ದಾರೆ ಅಂತ ಹೇಳಿ ನೀವು ಎಲ್ಲೋ ಕೂತ್ಕೊಂಡು ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದಲ್ಲ. ಗೇಟ್ ಲಾಕ್ ಮಾಡಿದ್ದೀವಾ ಅಂತ ಯೋಚನೆ ಮಾಡಬೇಕು. ಗೇಟ್ ಲಾಕ್ ಮಾಡಬೇಕು. ಯಾಕಂದ್ರೆ ಮನೆಯ ಅಂಗಳದಲ್ಲಿ ಮಗು ಆಟ ಆಡ್ತಾ ಇದ್ದಾಗ ಕದ್ದುಕೊಂಡು ಓಡ್ ಹೋಗಿದ್ದಾರೆ. ಆ ಮಗುವನ್ನ ಭೀಕರ ಕೊಲೆ ಮಾಡಿದ್ದಾರೆ. ಎಸ್, ಹುಬ್ಬಳ್ಳಿಯಲ್ಲಿ ಈ ಒಂದು ಕೃತ್ಯ ನಡೆದಿದೆ. ಮನೆ ಮುಂದೆ ಆಟವಾಡ್ತಿದ್ದಂತಹ ಮಗುವನ್ನ ಹೊತ್ತುಕೊಂಡು ಹೋಗಿರುವಂತಹ ಸೈಕೋಗಳು, ಸ್ವೀಟ್ ಆಸೆಯನ್ನ ತೋರಿಸಿ ಮಗುವನ್ನ ಎತ್ತುಕೊಂಡು ಹೋಗಿರುವಂತಹ ಅಪರಿಚಿತ ಮುರುಕಲು ಶೆಡ್ ಒಂದರಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದಾನೆ. ಮಗು ಕಿರ್ಚಿದ್ದು ಕೇಳಿ ಓಡಿ ಬಂದಂತಹ ಸ್ಥಳೀಯರು ಸಿಕ್ಕಿ ಹಾಕಿಕೊಳ್ಳುವಂತಹ ಭಯದಲ್ಲಿ ಮಗು ಕತ್ತನ್ನ ಹಿಸುಕಿ ಹಾಕಿದ್ದಾನೆ ಸೈಕೋ. ಟಾಯ್ಲೆಟ್ ರೂಮ್ನಲ್ಲೇ ಮಗುವನ್ನ ಕೊಂದು ಎಸ್ಕೇಪ್ ಆಗಿದ್ದಾನೆ. ಅಶೋಕ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಪೇಂಟಿಂಗ್ ಮಾಡುತ್ತಾ ಜೀವನ ನಡೆಸುತ್ತಿದ್ದಂತಹ ಮಗುವಿನ ಪೋಷಕರು ಬಿಹಾರ ಮೂಲದ ಸೈಕೋಪಾತ್ನಿಂದ ಈ ಒಂದು ಕೃತ್ಯ ನಡೆದಿದೆ. ನಾಪತ್ತೆಯಾಗಿರುವಂತಹ ಕೊಲೆಗಾರನಿಗಾಗಿ ಪೊಲೀಸರು ಹುಡುಗಾಟವನ್ನ ನಡೆಸ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಪಹರಿಸುತ್ತಾ ಇದ್ದುವಂತಹ ಒಂದು ದೃಶ್ಯ. ಠಾಣೆ ಎದುರು ಸ್ಥಳೀಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಮಿಷನರ್ ಸಭೆ ಭೇಟಿಯನ್ನ ನೀಡಿದ್ದಾರೆ. ನಾಚಿಕೆ ಆಗ್ಬೇಕು. ಒಂದು ಊರಿಂದ ಮತ್ತೊಂದೂರಿಗೆ ಕೆಲಸಕ್ಕೆ ಅಂತ ಬರ್ತೀರಾ, ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ಅಲ್ಲಿ ಮಗು ಆಟ ಆಡ್ತಾ ಇದ್ದಾಗ ಅದನ್ನ ಕರೆದುಕೊಂಡು ಹೋಗಿ ನಿಮಗೆ ಏನ್ ಮಾಡ್ಬೇಕಂತ ಅನ್ಸುತ್ತೆ? ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿ ಚಿಕ್ಕ ಮಕ್ಕಳು ಇರ್ತಾರಲ್ವಾ? ಸ್ವೀಟ್ ಆಸೆಯನ್ನ ತೋರಿಸಿದಂತೆ ಭೂಪ ಕೊಳಕು ಹಂದಿಗಿಂತಲೂ ಕಡೆಯಾಗಿದ್ದೆ. ಸ್ವೀಟ್ ಆಸೆಯನ್ನ ತೋರಿಸಿ ಮಗುವನ್ನ ಎತ್ಕೊಂಡು ಹೋಗಿದ್ದಾನೆ ಅಪರಿಚಿತ. ಮುರುಕಲು ಶೆಡ್ ಒಂದಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡೋಕೆ ಯತ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಸಿಸಿಟಿವಿ ದೃಶ್ಯದಲ್ಲಿ ಕಾಣ್ತಾ ಇದೆ. ಅಷ್ಟು ಚಿಕ್ಕ ಮಗು, ನಿನಗೆ ನಾಚಿಕೆ ಅನ್ನೋದಿಲ್ವಾ ಅಂತ? ಹೊಟ್ಟೆಗೆ ಏನ್ ತಿಂತೀರಾ ನೀವುಗಳೆಲ್ಲ? ಒಂದು ಹೆಣ್ಣು ಮಗುವಿನ ನೋಡುವ ದೃಷ್ಟಿ ಯಾವ ತರ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ. ಇನ್ನು ಹೆಣ್ಣು ಮಕ್ಕಳು ಹೆಂಗೆ ಮುಖ ಎತ್ಕೊಂಡು ಓಡಾಡ್ಬೇಕು? ಹೆಣ್ಣು ಮಕ್ಕಳು ಹೇಗೆ ಬೀದಿಗೆ ಬರಬೇಕು? ಹೆಣ್ಣು ಮಕ್ಕಳು ಹುಟ್ರೆ ಖುಷಿ ಪಡ್ತಿರ್ತಾರೆ. ಮಹಿಳೆಯರು ಹೆಣ್ಣು ಮಕ್ಕಳು ಹುಟ್ರೆ ಖುಷಿ ಪಡ್ತಾ ಇರ್ತಾರೆ. ನೀವು ಮಾಡೋ ಕೃತ್ಯವನ್ನೆಲ್ಲ ನೋಡಿದ್ರೆ ಎಷ್ಟು ಅಸಹ್ಯವಾಗಿರುತ್ತೆ. ಮುರುಕಲು ಶೆಡ್ ಒಂದಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರವೆಸಗಿದ್ದಾನೆ. ಕಾಮಾಂಧ, ನೀಚ, ನಿಕೃಷ್ಟ, ಏನ್ ಹೇಳಿದ್ರು ಆತನಿಗೆ ಕಮ್ಮಿ ಇಲ್ಲ. ಮಗು ಕಿರ್ಚಿದ್ದನ್ನ ಕೇಳಿ ಸ್ಥಳೀಯರು ಬಂದಿದ್ದಾರೆ. ಸಿಕ್ಕಾಕೊಂಡ್ಬಿಡ್ತೀನಿ ಎನ್ನುವಂತಹ ಭಯದಲ್ಲಿ ಮಗುವಿನ ಕತ್ತನ್ನ ಹಿಸುಗಿ ಹೋಗಿದ್ದಾನೆ ಸೈಕೋ. ನಿಮ್ಮಂತಹ ಸೈಕೋಗಳನ್ನ ಬೀದಿಗೆ ಬಿಟ್ಟಿದ್ದೇ ತಪ್ಪು. ಮನುಷ್ಯರುಗಳಲ್ಲ ನೀವುಗಳು. ಟಾಯ್ಲೆಟ್ ರೂಮ್ನಲ್ಲೇ ಮಗುವನ್ನ ಕೊಂದು ಹಾಕಿದ್ದಾನೆ, ಕತ್ತನ್ನ ಹಿಸುಕಿದ್ದಾನೆ. ಎಸ್, ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಎಸ್ಪಿ ಅಶೋಕ್ ಕುಮಾರ್ ಅವರು ಎಸ್ಪಿ ಶಶಿಕುಮಾರ್ ಅವರು ಈ ಕೃತ್ಯದ ಬಗ್ಗೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ಮಗುವನ್ನ ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನ ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ. ಎಲ್ಲಿಂದ ಮಗು ಎತ್ಕೊಂಡು ಹೋಗ್ಲಾಗುತ್ತೆ, ಆ
ಮನೆಯ ಎದುರು ಭಾಗ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮ್ ಅಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ. ಇಮಿಡಿಯೇಟ್ ಆಗಿ ದೇಹ ಅಂದ್ರೆ ಆ ಮಗು ಸಿಕ್ಕಿದೆ, ಅದನ್ನ ಇಮಿಡಿಯೇಟ್ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಏನು ಗೊತ್ತಾಗಿಲ್ಲ, ಆರೋಪಿ ಹಿನ್ನೆಲೆ ಏನು ಅಂತ ಗೊತ್ತಾಗಿಲ್ಲ. ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನ ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು, ಯಾರು ಆರೋಪಿ ಅಂತ ಅಕ್ಕಪಕ್ಕ CCTV ನೋಡುವಂಥದ್ದು ಮತ್ತೆ ಯಾರು ಅನ್ನೋದು ಕೂಡ ಪತ್ತೆ ಮಾಡೋದು. ಈಗ ನಾನು ಇಲ್ಲಿ ಕೇಳಿ, ನಾನೊಂದು ಬಂದೋಬಸ್ತಲ್ಲಿದ್ದೆ, ಅಲ್ಲಿಂದ ನೇರವಾಗಿ ಇಲ್ಲಿ ಕಿಮ್ಸ್ಗೆ ಹೋಗ್ಬಿಟ್ಟು ಮೃತ ಮಗು ಏನಿದೆ ಅದನ್ನ ನೋಡಿ ಇಲ್ಲಿ ಠಾಣೆಗೆ ಬಂದಿದ್ದೀನಿ. ಈಗ ಇನ್ನೂ ಫರ್ದರ್ ಡೀಟೇಲ್ಸ್ ಏನಿದೆ ನಮ್ಮ ಅಧಿಕಾರಿಗಳಿಂದ ತಗೊಂಡು ನಾನು ಮತ್ತೆ ಫರ್ದರ್ ಬ್ರೀಫಿಂಗ್ ಅದ್ರ ಬಗ್ಗೆ ಮಾಹಿತಿ ವೈದ್ಯರ ಜೊತೆ ಅಲ್ಲಿ ಈಗಷ್ಟೇ ಬಾಡಿ ಶಿಫ್ಟ್ ಆಗಿದೆ ಕಿಮ್ಸ್ಗೆ. ಹಂಗಾಗಿ ನಾವು ರಿಕ್ವೆಸಿಷನ್ ಕೊಡಬೇಕಾಗುತ್ತೆ. ಯಾರು ಮೃತ ಮಗು ಇದೆ ಅವ್ರ ಪೋಷಕರ ಕಡೆಯಿಂದ ಕಂಪ್ಲೇಂಟ್ ತೊಗೊಳ್ತಾ ಇದ್ದೀವಿ. ಆ ಕಂಪ್ಲೇಂಟ್ ತೊಗೊಂಡ ತಕ್ಷಣ ಮಗುಗೆ ಎಲ್ಲವನ್ನೂ ವಿಚಾರ ಮಾಡಲಿಕ್ಕೆ ನಾವು ರಿಕ್ವೆಷನ್ ಕೊಡ್ತೀವಿ. ಕಾಸ್ ಆಫ್ ಡೆತ್ ಏನಾಗಿದೆ, ಯಾಕಾಗಿದೆ, ಆಮೇಲೆ ಮಗು ಮೇಲೆ ಏನಾದರೂ ಬೇರೆ ರೀತಿ ದೌರ್ಜನ್ಯಗಳೇನಾದರೂ ಆಗಿದೆಯಾ ಅನ್ನೋಂಥದ್ದು ಪರಿಶೀಲನೆ ಮಾಡಲಿಕ್ಕೆ ನಾವು ಇನ್ಕ್ವೆಸ್ಟ್ ನಂತರ ರಿಕ್ವೆಸಿಷನ್ ಕೊಡುವಂಥ ಸಂದರ್ಭ. ಈ ತರ ಕ್ರೈಮ್ಗಳು ನಡೀತಿದೆ. ಆಲ್ಮೋಸ್ಟ್ 90% ಗಾಂಜಾಗಳು ಸೇತಿರೋದು ಅವರೇ, ಗಾಂಜಾ ತರ್ತಿದ್ದು ಅವರೇ ಸಿಟಿ ಒಳಗೆ. ಆದ ಕಾರಣ ತಾವುಗಳು ಇದನ್ನ ಹೆಚ್ಚಿನ ಪ್ರಚಾರ ಮಾಡಬೇಕು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಈ ಸುತ್ತಮುತ್ತಲಿನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಬಿಲ್ಡರ್ಸ್ ಗಳಿದ್ದಾರೆ ಎಲ್ಲರಿಗೂ ಎಚ್ಚರಿಕೆ ಗಂಟೆ ಆಗ್ಬೇಕಂತೇಳಿ ನಮ್ಮ ಪೊಲೀಸರು ಏನ್ ಮಾಡ್ತ ಪಾಪ ನೋಡ್ರಿ, ಒಂದ್ ಮಾತು ಹೇಳ್ತೀನಿ, ಒಂದ್ ಸ್ಟೇಷನ್ ಸಿಕ್ಕಾಪಟ್ಟಿ ಜನ, ಇಲ್ಲೇ ಸಿಕ್ಕಾಪಟ್ಟಿ ಡೆವಲಪರ್ಸ್ ಗಳು ಇನ್ಫ್ಲೂಯೆನ್ಸ್ ತಗೊಂಡ್ ಬರ್ತಾರ. ಯಾ ಲೇಬರ್ ಪಾಪ ಅವ್ರಿಗೂ ಅಷ್ಟ ಕಟ್ಟುನಿಟ್ಟಿಲ್ಲ. ಈಗ ಆಲ್ರೆಡಿ ಈಗ ಸಣ್ಣ ಸಣ್ಣ ರೌಡಿಗಳಿಗೆ ಹೌದೌದೌದು ಕರ್ತವ್ಯ ಪೊಲೀಸರದು. ಆದ್ರೆ ಈ ಏನ್ ಏಜೆಂಟ್ರು ಬಿಲ್ಡರ್ಸ್ ಬರ್ತಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೀನಿ. ಈ ಕೇಸ್ ಒಳಗೆ ಯಾರು ಅವ್ನ ತಂದಿದಾರಲ್ಲ ಅವನೇ ಹೊಣೆ ಮಾಡ್ಬೇಕು. ಯಾಕಂದ್ರೆ ಇನ್ ಮುಂದೆ ಯಾರು ಬಿಲ್ಡರ್ಸ್ ಗಳು ಯಾವ್ದೋ ಲೇಬರ್ ಗಳು ತಂದ್ರು ಕೂಡ ಅದನ್ನ ಹೊಣೆ ಹೊರಬೇಕು ಈ ಮಹಾನಗರ ಪಾಲಿಕೆಯಲ್ಲಿ. ಇಲ್ಲ ಅಂದ್ರೆ ನಾವ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಹಾಗೂ ಎಲ್ಲಿ ಲೇಬರ್ ಬಿಹಾರಿ ಉತ್ತರ ಪ್ರದೇಶ ಕಾಣ್ತಾರ ನಾವು ಹೊಡೆದು ಕಳಿಸುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಏನ್ರಿ ಬೀಟ್ ವ್ಯವಸ್ಥೆ ಇದೆ ರೀ, ಇಲ್ಲ ರಾತ್ರಿ ಇರುತ್ತೆ, ಬೆಳಗ್ಗೆ ಇರಂಗಿಲ್ಲ. ಈಗ ಇನ್ನೊಂದ್ ಏನಾಗ್ಬಿಡುತ್ತೆ, ಈ ಏರಿಯಾ ಎಕ್ಸ್ಟೆನ್ಷನ್ ಏರಿಯಾ ಅಂದ್ಮ್ಯಾಗ ಅಷ್ಟು ಬೀಟ್ ಇರುವುದಿಲ್ಲ. ಆಮ್ಯಾಗ ನಾ ಹೇಳೋದೇನ, ದರೋಡೆಗೋರ್ಗೆ ಪಾಕೆಟ್ ಹೊಡೆಯೋರ್ಗೆ